ಹಾಯ್ ಹಲೋ ಎವ್ರಿವನ್. ಇದು ಮಂತ್ರಾಲಯದಲ್ಲಿ ಮಧ್ಯಾಹ್ನದಿಂದ ವ್ಲಾಗ್ ಶುರು ಮಾಡಿಕೊಂಡೆ. ಅಂದರೆ ಗುರುವಾರದ್ದು ದರ್ಶನ ಎಲ್ಲ ಮುಗಿಸ್ಕೊಂಬಂದು ಈ ಕಡೆ ಮಂತ್ರಾಕ್ಷತೆನ ಪ್ರಸಾದ ಕೊಡ್ತಾಯಿದ್ರು. ತೊಗೊಂಡು ಹಾಗೆ ಆಚೆ ಬಂದು ಪಂಚಲಮ್ಮ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡ್ರೆ ಫಸ್ಟ್ ಮಾಡಿಸ್ಕೊಂಡಿರಲಿಲ್ಲ ಹೋಗ್ಬೇಕಾದ್ರೆ. ಆಮೇಲೆ ಬಂದು ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಹಾಗೆ ಒಂದು ರೌಂಡ್ ಸುತ್ತಾಕ್ಕೊಂಡು ಬಂದ್ವಿ. ಆಮೇಲೆ ಹಾಗೆ ಲಕ್ಷ್ಮೀ ದೇವಸ್ಥಾನ ಹತ್ರ ಹೋಗಿದ್ವಿ ಇಲ್ಲಿ. ಮತ್ತು ಆ ಕಡೆ ಆಂಜನೇಯ ದೇವಸ್ಥಾನ ಇತ್ತು, ಅಲ್ಲಿ ಫುಲ್ಲು ರಶ್ ಇತ್ತು ಅಂದ್ಬಿಟ್ಟು ಹೋಗೋಕ್ಕಾಗಲ್ಲ. ಈ ಕಡೆ ಮಾತ್ರ ಬಂದ್ವಿ. ಅಲ್ಲಿ ಎಲ್ಲ ಹೋಗಿ ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತು ನೈಟ್ ನಾವು ಬರೋಷ್ಟರಲ್ಲಿ ತುಂಬ ಲೇಟ್ ಆಗಿತ್ತು. ನೈಟು ಸ್ಲೀಪಿಂಗ್ ಕೋಚಿಗೆ ಹತ್ತಿದ್ರಿ. ಸೊ ಜರ್ನಿ ಎಲ್ಲ ಸ್ಟಾರ್ಟ್ ಆಯಿತು. ಮತ್ತು ಬಂದ್ವಿ ಮನೆಗೆ ಬೆಳಗ್ಗೆ ಒಂದು 7:30 ಆಗಿತ್ತು. ಬಂದ ತಕ್ಷಣ ಲಗೇಜೆಲ್ಲ ಅನ್ಪ್ಯಾಕ್ ಮಾಡಿಬಿಟ್ಟು ಎಲ್ಲ ಎತ್ತಿಡ್ದೆ. ಹಾಗೆ ಪೂಜೆ ಮಾಡೋಣ ಅಂದ್ಬಿಟ್ಟು ಪೂಜೆಗೆ ಬರ್ತಾ ಹಾಲು ಮೊಸರು ತೊಗೊಂಡು ಹಾಗೆಯೇ ಹೂವು ತೊಗೊಂಬಂದೆ. ತುಳಸಿ ಹೂವು, ಮಲ್ಲಿಗೆ ಹೂವು ಮತ್ತು ಆ ಪಿಂಕ್ ಹೂವನ್ನು ತೊಗೊಂಬಂದಿದ್ದೆ. ಅದು ಹೆಸರು ಗೊತ್ತಿಲ್ಲ ನನಗೆ ಸರಿಯಾಗಿ. ಸೊ ಹಾಗೆ ಹೂಗೆಲ್ಲ ತೊಗೊಂಬಂದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಪೂಜೆಗೆಲ್ಲ ರೆಡಿ ಮಾಡ್ಕೊತ ಪ್ರಸಾದ ಎಲ್ಲ ಇಟ್ಟಿದೆ, ಮಂತ್ರಾಕ್ಷತೆಯನ್ನು ಇಟ್ಟಿದೆ. ಮತ್ತು ನಮ್ಮ ಮನೇಲಿ ರಾಯರ ಫೋಟೋಗೆ ಮಾಲೆ ಇರಲಿಲ್ಲ, ಅದನ್ನ ತೊಗೊಂಬಂದಿದ್ದೆ. ಅದನ್ನೆಲ್ಲ ಇಟ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡೆ. ತುಂಬ ಖುಷಿ ಆಯಿತು ಇವತ್ತಿನಲ್ಲಿ ಪೂಜೆ ಮಾಡಿದ್ದಕ್ಕೆ. ಗುರುವಾರ ನಾವು ಬಂದು ರಾಯರ ದರ್ಶನ ಪಡ್ಕೊಂಡು ಶುಕ್ರವಾರ ಬಂದಿದ್ವಿ. ಸೊ ನಾವು ಪೂಜೆ ಮಾಡಿದ್ದು ಶುಕ್ರವಾರ ಬೆಳಗ್ಗೆನೇ. ತುಂಬ ಚೆನ್ನಾಗಾಯಿತು ಪೂಜೆ ಅಂತೂ. ನಂಗಂತೂ ತುಂಬ ಖುಷಿ ಆಯಿತು. ರಾಯರ ಅಲಂಕಾರ ಆಗಲಿ ಎಲ್ಲ ಪ್ರತಿಯೊಂದೂ ತುಂಬ ಚೆನ್ನಾಗಾಯಿತು. ತುಂಬ ಖುಷಿ ಆಯಿತು ಪೂಜೆ ಮಾಡಿದ್ಮೇಲೆ. ಹಾಗೆ ಅದರದ್ದೆಲ್ಲ ಒಂದು ವೀಡಿಯೋ ತೊಗೊಂಡು ಎಲ್ರಿಗೂ ಪ್ರಸಾದ ಕೊಟ್ವಿ. ಮಕ್ಳಿಗೂ ತಿಂದುಬಿಟ್ಟು ನಾಷ್ಟಕ್ಕೆ ಅಂತ ರೈಸ್ ಬಾತನ್ನು ಹಾಗೆ ಚಟ್ನಿ ಮಾಡ್ಕೊಂಡಿದ್ವಿ. ಎಲ್ಲ ತಿಂದುಬಿಟ್ಟು ನಾವು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು. ಸೊ ಅದಕ್ಕೆ ಬೇಗನೆ ನಾಷ್ಟ ಮಾಡ್ಕೊಂಡು ಅಂದ್ಬಿಟ್ಟು ನಾಷ್ಟ ಮಾಡ್ಕೊಂಡ್ವಿ ಮಕ್ಕಳಿಗೆ. ಹಾಗೆ ನನ್ನ ಮಗಳು ಬಂದಿದ್ಲು, ಅವಳು ಹಾಕ್ಕೊಟ್ಬಿಟ್ಟು ನಾಷ್ಟ ಎಲ್ಲ ತಿಂದ್ವಿ. ನಾವು ನಾಷ್ಟ ಮಾಡೋಷ್ಟರಲ್ಲಿ ಒಂದು 10:30 11 ಗಂಟೆ ಆಗಿತ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ಮಾಡೋಷ್ಟರಲ್ಲಿ ತುಂಬ ಲೇಟಾಗೋಗಿತ್ತು. ಸೊ ಹಸ್ಬೆಂಡ್ ಇನ್ನೂ ಪೂಜೆ ಮಾಡಿಲ್ಲ, ಅವರು ಪೂಜೆ ಮಾಡ್ಕೊಂಡು ನಾಷ್ಟ ಚೆನ್ನಾಗಿ ಬಂದು ಇದಾಗಿತ್ತು ಗುರುವಾರದ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್